Investing in cinemas without cinema knowledge is injurious to you, your family, and the audience too. अन्नदाता सुखी भव. ಚಂದನವನ ಅಂದು ಇಂದು ಮುಂದು ಎಂಬ ವಿಚಾರ ಸಂಕಿರಣದಲ್ಲಿ 3 ಜನ ಮಾತಾಡ್ತಾರೆ. ಅದರಲ್ಲಿ ಪಿ ಶೇಷಾದ್ರಿ ಹೆಸರಾಂತ ನಿರ್ದೇಶಕರು, ಕೆ ವಿ ಚಂದ್ರಶೇಖರ್ ಅವರು ನಮ್ಮ ವೀರೇಶ್ ಚಿತ್ರಮಂದಿರದ ಮಾಲೀಕರು ಹಾಗೂ ಎ ತಂತ್ರಜ್ಞ ಸಾಗರ್ ಅವರು ಮಾತಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಪಿ ಶೇಷಾದ್ರಿ ಅವರು, ಅಂದರೆ ಇವರು ಹಲವಾರು ರಾಷ್ಟ್ರ ಪ್ರಶಸ್ತಿಗಳನ್ನ, ಹಲವಾರು ರಾಜ್ಯ ಪ್ರಶಸ್ತಿಗಳನ್ನ ತಮ್ಮ ಹೆಸರಿಗೆ ಪಡ್ಕೊಂಡವರು. ಇವರು ಇಂದಿನ ಚಿತ್ರರಂಗದ ಸ್ಥಿತಿಗತಿಗಳು ಮುಂಚೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಏನಾಗ್ಬೋದು, ಅದರ ಸಂಕಷ್ಟಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಅದಕ್ಕೆ ಒಂದು ನೆಕ್ಸ್ಟು ಏನು ನಾವು ಸ್ಟೆಪ್ಸ್ ತಗೋಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಡು. ಈ ಸಾಮ್ರಾಜ್ಯಕ್ಕೆ ಬೇರೆ ಯಾವುದೇ ರಾಜ್ಯಕ್ಕೂ ಇಲ್ಲದೆ ಇರುವಂತಹ 5 ಗಡಿಗಳನ್ನು ನಾವು ಶೇರ್ ಮಾಡ್ತೀವಿ. ಈ 5 ಗಡಿಗಳಿಂದ ಬೇರೆ ಭಾಷೆಗಳು, ಬೇರೆ ಭಾಷಿಗರು ನಮ್ಮ ಸುತ್ತು ಆವರಿಸ್ಕೊಂಡಿದ್ದಾರೆ. ಇದ್ರ ಮಧ್ಯೆ ನಮ್ಮ ಕನ್ನಡಿಗರು, ಕನ್ನಡ ಸಿನಿಮಾ ಕುಗ್ಗು ಹೋಗಿರೋದು ಇವತ್ತಿನ ವಾಸ್ತವ ಸತ್ಯ. ಈ ಸಾಮ್ರಾಜ್ಯವನ್ನು, ಇವರೆಲ್ಲ ಕಟ್ಟಿದಂಥ ಕನ್ನಡ ಚಿತ್ರರಂಗದ ಸಾಮ್ರಾಜ್ಯವನ್ನು ನಾವೆಲ್ಲ ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡು ಪೋಷಿಸ್ಕೊಂಡು ಉಳಿಸ್ಕೋತೀವ ಅನ್ನೋಂತಹದ್ದು ಇವತ್ತಿನ ಯಕ್ಷ ಪ್ರಶ್ನೆ ಅಂತ ಅನಿಸುತ್ತೆ. ನಾನು ಒಂದೊಂದೇ ಸ್ಲೈಡ್ನ ಒಂದೊಂದೇ ನಿಮಿಷದಲ್ಲಿ ಮುಗಿಸ್ತೀನಿ. 10 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. 40 ನಿಮಿಷನ 10 ನಿಮಿಷ ಕೇಳಿಸ್ಕೊಂಡಿದ್ದೀನಿ. ನೋಡಿ, ಜಗತ್ತಿನ ಕಲೆಗಳಲ್ಲಿ ಸಿನಿಮಾನ 7ನೇ ಕಲೆ, 7th ಆರ್ಟ್ ಅಂತ ಕರೀತಾರೆ. ಚಿತ್ರಕಲೆ, ಶಿಲ್ಪಕಲೆ, ವಾಸ್ತುಕಲೆ, ಸಂಗೀತ, ನೃತ್ಯ, ಸಾಹಿತ್ಯ, ನಂತರ ಸಿನಿಮಾ. ಆಶ್ಚರ್ಯ ಅಂದರೆ 131 ವರ್ಷಗಳು ಸಿನಿಮಾ ಬಂದು ನಮ್ಮ ಜಗತ್ತಿಗೆ. ಈ 131 ವರ್ಷದಲ್ಲಿ ಸಾವಿರಾರು ವರ್ಷಗಳಿಂದ ಇರುವಂಥ ಎಲ್ಲ ಕಲೆಗಳು ಈ ಚಿತ್ರದಲ್ಲಿ ಸೇರಿರೋದ್ರಿಂದ ಸಿನಿಮಾ ಇವತ್ತು ಅತ್ಯಂತ ಪ್ರಮುಖ ಮಾಧ್ಯಮವಾಗಿ ನಮ್ಮ ಮಧ್ಯೆ ಬೆಳೆದಿದೆ. ಮುಂದಿನ ಸ್ಲೈಡ್ಗೆ ಹೋಗಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಾನು ಇನ್ನೊಂದು ಇಷ್ಟೊತ್ತು ಅಭಿಮಾನದಿಂದ ನಾವು ನೆನೆಸ್ಕೊಂಡ್ವಿ. ಇಬ್ಬರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ರು ಚಿತ್ರರಂಗಕ್ಕೆ ಸಂಬಂಧಪಟ್ಟವರಲ್ಲ, ಕನ್ನಡ ನಾಡಿಗೆ ಸಂಬಂಧಪಟ್ಟಂಥವ್ರು. ಇದು ಕಲಾತ್ಮಕ ಸಿನಿಮಾ ಮತ್ತು ಕಮರ್ಷಿಯಲ್ ಸಿನಿಮಾ ಎರಡೂ ಇವತ್ತು ಇದರ 2 ಕಣ್ಣುಗಳು ಅಂತ ನಾನು ಭಾವಿಸ್ತೀನಿ. ನಾವು ಯಾವಾಗಲೂ ಕಲಾತ್ಮಕ ಸಿನಿಮಾ ಇನ್ಫೀರಿಯರು, ಕಮರ್ಷಿಯಲ್ ಸಿನಿಮಾ ಸುಪೀರಿಯರು ಅನ್ನೋ ಮಾತನ್ನು ಆಡಬೇಕಾಗಿಲ್ಲ. ನನ್ನ ಪ್ರಕಾರ ಇವೆರಡೂ ಪ್ರಭೇದಗಳಿಲ್ಲ. ಇರೋದು ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ ಎರಡೇ. ಕಲಾತ್ಮಕ ಸಿನಿಮಾದಲ್ಲೂ ಕೆಟ್ಟ ಸಿನಿಮಾ ಬರ್ಬೋದು, ಕಮರ್ಷಿಯಲ್ ಸಿನಿಮಾದಲ್ಲೂ ಒಳ್ಳೆ ಸಿನಿಮಾ ಬರ್ಬೋದು. ಆದ್ದರಿಂದ ನಾನು ಬರೀ ಸಿನಿಮಾ ಅಂತ ನಾವೆಲ್ಲ ಪರಿಗಣಿಸಬೇಕು ಅಂತ ಭಾವಿಸ್ತೀನಿ. ಮುಂದಿನ ಸ್ಲೈಡ್ಗೆ ಹೋಗಿ. ನೋಡಿ, 6-7ನೇ ಶತಮಾನದಲ್ಲಿ ಪುಲಿಕೇಶಿ ಅಂತ ಚಾಲುಕ್ಯರ, ಬಾದಾಮಿ ಚಾಲುಕ್ಯರ ವ್ಯಕ್ತಿ ಆಳ್ತಾ ಇದ್ದ. ಆತ ಆಳ್ತಾ ಇರಬೇಕಾದ್ರೆ ಆತನ ರಾಜ್ಯ ನರ್ಮದೆಯಿಂದ ಕಾವೇರಿವರೆಗೂ ಇತ್ತಂತೆ. ಇಡೀ ದಕ್ಷಿಣ ಭಾರತವನ್ನು ಆತ ಆಕ್ರಮಿಸ್ಕೊಂಡಿದ್ದಂತೆ. ಆಮೇಲೆ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ವಿಜಯನಗರ ಅಂತ ಅನ್ನೋ ಹಾಗಿಲ್ಲ, ಅದನ್ನು ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿಬೇಕು. ಕೃಷ್ಣದೇವರಾಯ ಆಳ್ತಾ ಇರಬೇಕಾದ್ರೆ ಗೋದಾವರಿಯಿಂದ ಕಾವೇರಿವರೆಗೂ ಇತ್ತು ಅಂತ ಹೇಳ್ತಾರೆ. ಅಂದರೆ ಇಡೀ ದಕ್ಷಿಣ ಭಾಗ ಕನ್ನಡಿಗರಿದ್ದದ್ದು. ಇವತ್ತು ನಾವು ಕುಬ್ಜರಾಗಿದ್ದೀವಿ. ಆಗ ಇದ್ದಂಥ ಅಭಿಮಾನ ಶೂನ್ಯತೆ ನಮಗೆ ಯಾಕಿಲ್ಲ ಇವತ್ತು ಅನ್ನೋದು ನನ್ನ ಯಾವಾಗಲೂ ಕಾಡುವಂಥ ಪ್ರಶ್ನೆ. ಇತ್ತೀಚೆಗೆ ದಾವಣಗೆರೆಯಲ್ಲಿ ಒಂದು ಚಿತ್ರ ಬಿಡುಗಡೆ ಆಗುತ್ತೆ. ಅದು ದೃಶ್ಯಂ 3 ಅಂತ, ಈಗಾಗಲೇ ಯಶಸ್ವಿಯಾಗಿರುವಂಥ ಚಿತ್ರ. ಡಬ್ಬಿಂಗನ್ನು ನಾವು ಒಪ್ಕೊಂಡ ನಂತರ ಆ ಚಿತ್ರದ ಕನ್ನಡ ಅವತರಣಿಕೆ ದಾವಣಗೆರೆಯಲ್ಲಿ ಬಿಡುಗಡೆ ಆಯ್ತಂತೆ. ನನ್ನ ಸ್ನೇಹಿತರು ಫೋನ್ ಮಾಡಿದ್ರು. 3 ಜನ ಇದ್ರಂತೆ ಆ ಚಿತ್ರ ನೋಡೋದಕ್ಕೆ. ಅಲ್ಲೇ ತಮಿಳು ಚಿತ್ರ ಬಿಡುಗಡೆ ಆಗಿತ್ತು, ಅಲ್ಲಿ 50 ಜನ ಇದ್ರಂತೆ. ಇದು ಯಾಕೆ ಅನ್ನೋ ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡ್ತಾ ಇದೆ. ಅಂದರೆ ನಮ್ಮ ಕನ್ನಡಿಗರು, ನಾವುಗಳು ಇಷ್ಟೊಂದು ಹೆಮ್ಮೆ ಪಟ್ಕೋತೀವಿ, ನಮ್ಮಲ್ಲಿ ಯಾಕೆ ಅಭಿಮಾನ ಶೂನ್ಯತೆ ಇದೆ? ನಮ್ಮ ಭಾಷೆ ಬಗ್ಗೆ, ನಮ್ಮ ನೆಲದ ಬಗ್ಗೆ, ನಮ್ಮ ಕಲೆ ಬಗ್ಗೆ, ನಮ್ಮ ಸಿನಿಮಾದ ಬಗ್ಗೆ. ಒಂದು ಕನ್ನಡ ಸಿನಿಮಾ ನೋಡ್ಬೇಕಾದ್ರೆ ನಾವು ಯಾವಾಗಲೂ ಕನ್ನಡ ಸಿನಿಮಾನ ಅಂತೀವಿ. ನಾನು ಈ ದೇಶದ ಹಲವಾರು ರಾಜ್ಯಗಳಿಗೆ ಹೋಗಿದ್ದೀನಿ, ಹಲವಾರು ರಾಜ್ಯಗಳಲ್ಲಿ ಸಿನಿಮಾಗಳನ್ನು ನೋಡಿದ್ದೀನಿ. ನಿಜವಾಗಿಯೂ ಹೇಳ್ತೀನಿ, ನಮ್ಮಲ್ಲಿ ಎಷ್ಟು ಕೆಟ್ಟ ಸಿನಿಮಾಗಳು ಬರುತ್ತೋ ಬೇರೆ ಭಾಷೆಯಲ್ಲೂ ಅಷ್ಟೇ ಸಿನಿಮಾ ಬರುತ್ತೆ. ಮಲಯಾಳಂ ಸಿನಿಮಾಗಳನ್ನ ನೋಡಿದ್ದೀನಿ. ಒಂದು ವರ್ಷ ಪೂರ್ತಿ ಸುಮಾರು 80 ಸಿನಿಮಾಗಳನ್ನ ನಾನು ಜೂರಿಯಾಗಿ ನೋಡಿದ್ದೆ. ಅಲ್ಲಿ 10% ಸಿನಿಮಾಗಳು ಮಾತ್ರ ಚೆನ್ನಾಗಿತ್ತು. ಇದೇ ಸ್ಥಿತಿ ಪಶ್ಚಿಮ ಬಂಗಾಳದ್ದು, ಇದೇ ಸ್ಥಿತಿ ಮಹಾರಾಷ್ಟ್ರದ್ದು. ಒಂದು ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗೆ ಮರಾಠಿ ಸಿನಿಮಾಗಳನ್ನ ತಮಾಷೆ ಸಿನಿಮಾಗಳು ಅಂತ ಕರೀತಾ ಇದ್ರು 70-80ರ ದಶಕದಲ್ಲಿ. ಆದರೆ ಇವತ್ತು ಮರಾಠಿ ಚಿತ್ರರಂಗ ಇಡೀ ಭಾರತದಲ್ಲಿ ದೊಡ್ಡ ಸ್ಥಾನದಲ್ಲಿದೆ.
ಅಲ್ಲಿ ಪ್ರತಿಯೊಂದು ಮರಾಠಿ ಸಿನಿಮಾ, ಇದು ಹೀಗೆ ಇರಲಿ ಸ್ಲೈಡು, ನಿಮಗೆ ಮಲಯಾಳಂ ಸಿನಿಮಾಗಳ ಬಗ್ಗೆ ಗೊತ್ತಿದ್ರೆ, ಒಂದು ಕಾಲದಲ್ಲಿ ಮಲಯಾಳಂ ಸಿನಿಮಾಗಳನ್ನ ಸೆಕ್ಸ್ ಸಿನಿಮಾಗಳು ಅಂತ ಕರೀತಾ ಇದ್ರು 80ರ ದಶಕದಲ್ಲಿ. ಇವತ್ತು ಮಲಯಾಳಂ ಚಿತ್ರರಂಗ ಇಡೀ ದೇಶ ತಿರುಗಿ ನೋಡುವಂಥ ಸಿನಿಮಾಗಳನ್ನ ಮಾಡ್ತಾ ಇದೆ. ಆದರೆ 70ರ ದಶಕದಲ್ಲಿ ಸುವರ್ಣಯುಗ ಕನ್ನಡ ಚಿತ್ರರಂಗ ಅಂತ ಕರೀತಾ ಇದ್ರು. ಆದರೆ ಇವತ್ತು ಕನ್ನಡ ಚಿತ್ರರಂಗ ಏನಾಗಿದೆ? ಇದಕ್ಕೆ ಯಾರು ಕಾರಣರು? ಪ್ರೇಕ್ಷಕರನ್ನ ದೂರ್ತೀರಾ, ನಿರ್ಮಾಪಕರನ್ನ ದೂರ್ತೀರಾ, ನಿರ್ದೇಶಕರನ್ನ ದೂರ್ತೀರಾ, ತಂತ್ರಜ್ಞರನ್ನ ದೂರ್ತೀರಾ, ಯಾರನ್ನ ದೂರೋದು? ಈ ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡುತ್ತೆ. ಆದರೆ ಇವತ್ತು ನಾವು ವರ್ಷಕ್ಕೆ ಬಿಡುಗಡೆಯಾಗದೆ 250ರಿಂದ 260 ಚಿತ್ರಗಳು, 2025ರಲ್ಲಿ 250 ಚಿತ್ರಗಳು ಬಿಡುಗಡೆಯಾಗಿದೆ ಅಂತ ಹೇಳ್ತಾರೆ. ನಿರ್ಮಾಣ ಆಗಿರುವಂಥ ಚಿತ್ರಗಳ ಸಂಖ್ಯೆ 350ಕ್ಕೂ ಹೆಚ್ಚು. 350 ಚಿತ್ರಗಳು ನಿರ್ಮಾಣ ಆಗುವಂಥ ಒಂದು ರಾಜ್ಯದಲ್ಲಿ, ಒಂದು ಭಾಷೆಯಲ್ಲಿ, ಆ ಚಿತ್ರಗಳು ಚಿತ್ರಮಂದಿರಗಳಿಗೆ ಎಷ್ಟು ಚಿತ್ರಗಳು ಬರ್ತವೆ, ಎಷ್ಟು ಚಿತ್ರಗಳು ಹಣ ಮಾಡುತ್ತೆ? ಸಕ್ಸಸ್ ರೇಟ್ ಈಸ್ ಜಸ್ಟ್ 3%. ಇಡೀ ಭಾರತದಲ್ಲಿ ಚಿತ್ರರಂಗದ ದುಡಿಮೆ ಆದರೆ 100 ರೂಪಾಯಿ ಅಂತ ಇಟ್ಕೊಳ್ಳಿ. 100 ರೂಪಾಯಿನಲ್ಲಿ ನಾವೆಲ್ಲಿ ನಿಂತಿದ್ದೀವಿ ಅಂತ ನಾವು ಯೋಚನೆ ಮಾಡಬೇಕು. ನೋಡಿ, ಆ ಸ್ಲೈಡ್ ಇಲ್ಲಿಲ್ಲ, ನಾನು ಹಾಗೆ ಬಾಯಲ್ಲಿ ಹೇಳ್ತೀನಿ. 100 ರೂಪಾಯಿ ಅಂದ್ಕೊಳ್ಳಿ. 100 ರೂಪಾಯಿನಲ್ಲಿ ಮೊದಲ ನಮ್ಮ ಭಾರತ ದೇಶದ್ದು 41% ಹಿಂದಿ ಸಿನಿಮಾಗಳು ತಗೊಳುತ್ತೆ. 100 ರೂಪಾಯಿನನ್ನು 41 ರೂಪಾಯಿಯನ್ನು ಹಿಂದಿ ಸಿನಿಮಾಗಳು ಪಡ್ಕೊಳ್ತವೆ. ಇನ್ನು ಎರಡನೇ ಸ್ಥಾನ ತೆಲುಗು, 18 ರೂಪಾಯಿನ ತೆಲುಗು ಸಿನಿಮಾಗಳು ತಗೊಳ್ತವೆ. ಮೂರನೇ ಸ್ಥಾನ ತಮಿಳು, 13 ರೂಪಾಯಿನ, 100 ರೂಪಾಯಿಲಿ 13 ರೂಪಾಯಿ ದುಡಿಮೆಯನ್ನು ತಮಿಳು ಚಿತ್ರರಂಗ ಪಡ್ಕೊಳ್ಳುತ್ತೆ. ನಂತರದ್ದು ಇಂಟರ್ನ್ಯಾಷನಲ್ಲು 10 ರೂಪಾಯಿನ ಇಂಟರ್ನ್ಯಾಷನಲ್ ಚಿತ್ರಗಳು ಪಡ್ಕೋತವೆ. ಮೂರನೇದು 9 ರೂಪಾಯಿ ಉಳಿಯುತ್ತೆ, ಅದನ್ನು ಮಲಯಾಳಂ ಚಿತ್ರರಂಗ ಪಡ್ಕೊಳ್ಳುತ್ತೆ. ಆಮೇಲೆ ಇನ್ನು ಮಿಕ್ಕಿರೆ ನಾನು ಹೇಳ್ದಲ್ಲ, ಈಗ ತುಳು ಕೊಡುವ ಇವೆಲ್ಲ ಸೇರಿ 5% ತಗೋತವೆ. ಕನ್ನಡದ ದುಡಿಮೆ ಎಷ್ಟು ಗೊತ್ತಾ? 100 ರೂಪಾಯಿನಲ್ಲಿ ಇವತ್ತಿನ ಕಳೆದ ವರ್ಷದ ಪ್ರಕಾರ 5 ರೂಪಾಯಿ. ನಮ್ಮ ಸಂಪಾದನೆ ಕೇವಲ 5 ರೂಪಾಯಿ. ಆಗಲೇ ಸಬ್ಸಿಡಿ ಬಗ್ಗೆ ಒಂದು ಅತ್ಯುತ್ತಮವಾದ ಮಾತು ಬಂತು. 1966ನೇ ಇಸ್ವಿಯಲ್ಲಿ 30,000 ಕೊಡಬೇಕು ಅಂತ ಪ್ರಾರಂಭ ಆಗುತ್ತೆ, ಕೊನೆಗೆ 50,000 ನಿಗದಿ ಆಗುತ್ತೆ, ಸರ್ಕಾರ ಕೊಡೋಕ್ಕೆ ಪ್ರಾರಂಭ ಆಗುತ್ತೆ. ಇವತ್ತು 10 ಲಕ್ಷಕ್ಕೆ. ಈ 10 ಲಕ್ಷ ಕೊಡೋಕ್ಕೆ ಪ್ರಾರಂಭ ಆಗಿ 30 ವರ್ಷ ಆಯಿತು ಅಂತ ಮೇಡಮ್ ಕೂಡ ಪ್ರಸ್ತಾಪ ಮಾಡಿದ್ರು. ಆ ಹೊತ್ತು 2000ರಲ್ಲಿ ನಾನು ಮೊದಲು ಸಿನಿಮಾ ಮಾಡಿದಾಗ ಆ ಚಿತ್ರ ಕಡಿಮೆ ಬಜೆಟ್ಟು, ಅತ್ಯಂತ ಕಡಿಮೆ ಬಜೆಟ್ಟು, ಯಾರಾದರೂ ನಾಚ್ಕೊಳ್ಳುವಂಥ ಬಜೆಟ್ಟು, 15 ಲಕ್ಷ ರೂಪಾಯಿ ಸಿನಿಮಾ ಮಾಡಿದ್ದೆ ನನ್ನ ಮೊದಲನೇ ಸಿನಿಮಾನ. ಆಗ ಸರ್ಕಾರಕ್ಕೆ ನಾನು ಕೊಟ್ಟಂತಹ ಹಣ 50,000 ರೂಪಾಯಿ. ಆವತ್ತು 15 ಲಕ್ಷದಲ್ಲಿ ಸಿನಿಮಾ ಮಾಡಿದಂಥ ನಾನು ಇವತ್ತು ಸಿನಿಮಾ ಮಾಡಬೇಕು ಅಂದರೆ ಇದು ಕನಿಷ್ಠ ಬಜೆಟ್ಟೆ, 50 ಲಕ್ಷ ರೂಪಾಯಿ ಬೇಕು. 50 ಲಕ್ಷ ರೂಪಾಯಿ ಇಲ್ದಲೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರಕ್ಕೆ ನಾನು ಎಷ್ಟು ಕೊಡ್ತಾ ಇದ್ದೀನಿ ಗೊತ್ತಾ? 3.5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ ಈ ಲೆಕ್ಕ. ಹೇಗೆ ಅನ್ನೋ ಆ ಪ್ರಶ್ನೆ ನಿಮ್ಮಲ್ಲಿ ಎಲ್ಲರೂ ಹೇಳ್ಬೋದು. ಸರ್ಕಾರಕ್ಕೆ ಒಬ್ಬ ನಿರ್ಮಾಪಕ ದುಡ್ಡು ಕೊಡ್ತಾ ಇದ್ದಾನೆ. ಹೌದು, ಸರ್ಕಾರ ನಮಗೆ ಕೊಡ್ತಾ ಇಲ್ಲ, ನಾವು ಅರ್ಧದಷ್ಟು ದುಡ್ಡನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿ. ಆ ಲೆಕ್ಕಾಚಾರನ ಕೂಡ ಒಂದು ತಂದಿದೆ ನೋಡಿ. ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಗೆ ಶುರು ಮಾಡ್ಬೇಕಾದ್ರೆ 25,000 ರೂಪಾಯಿ ಕೊಡಬೇಕಾಗುತ್ತೆ ಒಬ್ಬ ನಿರ್ಮಾಪಕ. ಆನಂತರ ಸ್ಟೇಟ್ ಅವಾರ್ಡ್ಗೆ 11,800 ರೂಪಾಯಿ ಕೊಡಬೇಕಾಗುತ್ತೆ. ಸಬ್ಸಿಡಿಗೆ 11,800 ರೂಪಾಯಿ ಕೊಡಬೇಕಾಗುತ್ತೆ. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಸಿನಿಮಾ ಹಾಕಬೇಕು ಅಂದರೆ 6,000 ರೂಪಾಯಿ ಕೊಡಬೇಕಾಗುತ್ತೆ. ಒಟ್ಟು ಸ್ಟೇಟ್ ಗೌರ್ಮೆಂಟ್ಗೆ 54,600 ರೂಪಾಯಿ ಕೊಡ್ತಾ ಇದ್ದೀವಿ ನಾವು ನಿರ್ಮಾಪಕರು. ಅದ್ರ ಹೊರತಾಗಿ ರಾಷ್ಟ್ರ ಪ್ರಶಸ್ತಿ ಹಾಕಬೇಕು ಅಂದರೆ 11,800, ಮತ್ತು ಗೋವಾಗೆ 11,800 ಇತ್ತು, ಕಳೆದ ವರ್ಷದಿಂದ ಅದು ಬಿಟ್ಟಿದ್ದಾರೆ. ಅಲ್ಲಿಗೆ 12,000 ರೂಪಾಯಿ ಇದಕ್ಕೆ. ಸೆನ್ಸಾರ್ಗೆ ಇವತ್ತು 25,000 ರೂಪಾಯಿ ಆಗುತ್ತೆ. ಕಳೆದ ವರ್ಷವರೆಗೂ 25,000 ರೂಪಾಯಿ ಇತ್ತು. ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟು ಒಂದು ರೀತಿಯ ಏನಂತಾರೆ ಅದನ್ನು, ಹೇರಿಕೆಯನ್ನು ಶುರು ಮಾಡಿದೆ. ನಿಮಗೆ ಒಂದು ಸೆನ್ಸಾರ್ ನಿಮ್ಮ ಸಿನಿಮಾ ಅಪ್ಲೈ ಮಾಡಿದ್ರೆ 48 ದಿವಸದಲ್ಲಿ ನಿಮ್ಮ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನೋದು ಅವರ ದಾಖಲೆಗಳಲ್ಲಿದೆ. 48 ದಿವಸದೊಳಗೆ ಕೊಡಬೇಕಾದ್ದು ಅವರ ಬದ್ಧತೆ. ಕೊಡೋಕ್ಕಾಗಲ್ಲ, ನಿಮ್ಗೊಂದು ವಾರಕ್ಕೆ ಬೇಕಾಗುತ್ತೆ, 10 ದಿವಸಕ್ಕೆ ಬೇಕಾಗುತ್ತೆ, ಬಿಡುಗಡೆ ಸಿದ್ಧವಾಗಿರುತ್ತೆ, ಅಥವಾ ಇನ್ಯಾವುದೋ ಒಂದು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಕಳಿಸ್ಬೇಕು, ಆಗ ನಿಮಗೆ ಪ್ರಿಯಾರಿಟಿ ಸ್ಕ್ರೀನಿಂಗ್ ಅಂತ ಹೇಳ್ತಾರೆ. ಈಗಾಗಲೇ 25, ಅದಕ್ಕೆ 80,000 ರೂಪಾಯಿನ ಸೆನ್ಸಾರಿಗೆ ಕಟ್ಟಿದ್ರೆ ನಿಮ್ಮ ಸಿನಿಮಾ 3 ದಿವಸದಲ್ಲಿ ಸೆನ್ಸಾರ್ ಆಗುತ್ತೆ. ಇದು ಒಂದು ರೀತಿಯ ಹಗಲು ದರೋಡೆ. ನಾವ್ಯಾರೂ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಹೆಸರಾಂತ ನಿರ್ದೇಶಕರಾದ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ವಿಜೇತ ಪಿ ಶೇಷಾದ್ರಿ ಅವರು ನಮ್ಮ ಚಿತ್ರರಂಗದ ಕುರಿತು ಏನೆಲ್ಲ ಮಾತಾಡಿದ್ರು ಅಂತ ನೋಡಿದ್ರಿ. ಬರೋ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿ ಏನು ಮಾತಾಡಿದ್ರು ಅಂತ ನೋಡೋಣ.